ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಭಾರತ ಪಾಕ್ ಯುದ್ಧದಿಂದ ಒಂದು ದೊಡ್ಡ ವಿಷಯ ಹಂಗೆ ಮೂಲೆ ಸೇರ್ಕೊಂಡಿತ್ತು. ರಾಷ್ಟ್ರಪತಿ ವರ್ಸಸ್ ಸುಪ್ರೀಂ ಕೋರ್ಟ್ ನಡುವಿನ ಗುದ್ದಾಟ, ನಾನಾ ನೀನಾ ಅನ್ನೋ ಪೈಪೋಟಿ. ಹೇಗೆ ಸುಪ್ರೀಂ ಕೋರ್ಟ್ ಅವತ್ತು ಆರ್ಟಿಕಲ್ 142 ಅಧಿಕಾರವನ್ನು ಬಳಸ್ಕೊಳ್ತು, ಹಾಗೆ ರಾಷ್ಟ್ರಪತಿಯು ಕೂಡ ಆರ್ಟಿಕಲ್ 143 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಬಳಿ ಪ್ರಶ್ನೆ ಮಾಡಬಹುದು. ಆ ಪವರನ್ನು ಈಗ ರಾಷ್ಟ್ರಪತಿ ಮುರ್ಮು ಅವರು ಬಳಸ್ಕೊಂಡಿದ್ದಾರೆ. ಸೊ ಈಗ ದ್ರೌಪದಿ ಮುರ್ಮು ಅವರು ಏನೆಲ್ಲ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ, ಸ್ವಲ್ಪ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ಗೆ ಈಗ BR ಗವಾಯಿ ಅನ್ನೋ ಹೊಸ ನ್ಯಾಯಮೂರ್ತಿಗಳ ಆಗಮನ ಆಗಿದೆ. ಈಗ ಅವರ ಮುಂದೆ ಒಂದು ಬಹಳ ದೊಡ್ಡ ಪ್ರಶ್ನೆಗಳೇ ಇದೆ. ಉದಾಹರಣೆಗೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ನೀಡಿದ ತೀರ್ಪು ಅದು ಸರಿನಾ? ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳಿಗೆ ಟೈಮ್ ಲೈನ್ ಸೆಟ್ ಮಾಡಬಹುದಾ? ಹಾಗೆ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 142 ಅಡಿಯಲ್ಲಿ ಅಸಾಧಾರಣ ಶಕ್ತಿಯನ್ನು ನೀಡಲಾಗಿದೆ. ಇದನ್ನ ಎಲ್ಲ ವಿಷಯಕ್ಕೂ ಬಳಸಬಹುದಾ? ಇಂಥ ಪ್ರಶ್ನೆಗಳನ್ನು ನ್ಯಾಯಮೂರ್ತಿ ಎದುರಿಸಬೇಕಾಗಿದೆ. ಈ ವಿಷಯದ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಈ ವಿಷಯ ತಮಿಳುನಾಡು ಸರ್ಕಾರ ಹಾಗೂ ತಮಿಳುನಾಡಿನ ರಾಜ್ಯಪಾಲರಿಂದ ಶುರುವಾಗಿತ್ತು. ತಮಿಳುನಾಡಿನ ಸರ್ಕಾರ ರಾಜ್ಯದ ವಿಧಾನಸಭೆಯಿಂದ ಹಲವಾರು ಬಿಲ್ಗಳನ್ನು ಪಾಸ್ ಮಾಡಿತ್ತು. ಆದರೆ ಆ ಬಿಲ್ಗಳನ್ನು RN ರವಿ ತನ್ನ ಬಳಿ ತಡೆದಿಟ್ಕೊಳ್ತಾರೆ. ಹಾಗಾಗಿ ಆ ಬಿಲ್ಗಳ ಮೇಲೆ ಯಾವ ರೀತಿ ಕೂಡ ಆಕ್ಷನ್ ತೆಗೆದುಕೊಳ್ಳದೆ 1 ವರ್ಷ ಆಗಿತ್ತು. ಇದರಿಂದ ಅಲ್ಲಿನ ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಬಹಳ ಸಮಸ್ಯೆ ಆಗ್ತಿದೆ ಅಂತ ಹೇಳಿಕೊಂಡು ಸುಪ್ರೀಂ ಕೋರ್ಟ್ ಬಳಿ ಹೋಗಬೇಕಾಯಿತು. ನಂತರ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಬಹಳ ಚರ್ಚೆ ನಡೆದು, ಅಂದರೆ ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರ ಮೇಲೆ ಟೈಮ್ ಲೈನ್ ಸೆಟ್ ಮಾಡಲಾಯಿತು. ಇದನ್ನು ಈ ಹಿಂದೆ ಎಂದೂ ನೋಡಿರೋದಕ್ಕೂ ಸಾಧ್ಯ ಇಲ್ಲ. ನಂತರ ಸುಪ್ರೀಂ ಕೋರ್ಟ್ ದೇಶದ ಯಾವುದೇ ರಾಜ್ಯದ ವಿಧಾನಸಭೆಯಲ್ಲಿ ಯಾವುದೇ ಬಿಲ್ ಪಾಸ್ ಮಾಡಬೇಕು ಅಂದರೆ ರಾಜ್ಯಪಾಲರು 1 ತಿಂಗಳಿನ ಒಳಗೆ ಆಕ್ಷನ್ ತೆಗೆದುಕೊಳ್ಬೇಕು. ಅಂದರೆ ಆ ಬಿಲ್ಲನ್ನು ವಾಪಸ್ ಕಳಿಸಬೇಕಾ ಅಥವಾ ಪಾಸ್ ಮಾಡಬೇಕಾ ಅಂತ ಅವರು 1 ತಿಂಗಳಿನ ಒಳಗೆ ನಿರ್ಧರಿಸಬೇಕು. ನಂತರ ರಾಜ್ಯಪಾಲರು ಆ ಬಿಲ್ಲನ್ನು ರಾಷ್ಟ್ರಪತಿಗೋಸ್ಕರ ರಿಸರ್ವ್ ಮಾಡಿಕೊಂಡ್ರೆ ರಾಷ್ಟ್ರಪತಿಗೂ ಕೂಡ 3 ತಿಂಗಳಿನ ಒಳಗೆ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಫಾರ್ ದಿ ಫಸ್ಟ್ ಟೈಮ್ ಈ ರೀತಿಯ ಟೈಮ್ ಲೈನನ್ನು ಸೆಟ್ ಮಾಡಲಾಗಿತ್ತು. ಇದರಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡ ಇನ್ನೊಂದು ಬಹಳ ಮುಖ್ಯ ಹೆಜ್ಜೆ ಏನಂದ್ರೆ, ಯಾವುದೇ ಬಿಲ್ ನಿರ್ಧಾರ ಮಾಡುವ ಸಮಯ ಮೀರಿದ್ರೆ, ಅಂದ್ರೆ ರಾಜ್ಯಪಾಲರು 1 ತಿಂಗಳು ಅಥವಾ ರಾಷ್ಟ್ರಪತಿಯವರು 3 ತಿಂಗಳ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಮೀರಿದ್ರೆ ಆ ಬಿಲ್ಲನ್ನು ಆಟೋಮೆಟಿಕ್ ಆಗಿ ಆ ಬಿಲ್ ಪಾಸ್ ಆಗಿದೆ ಅಂತ ಭಾವಿಸಲಾಗುತ್ತೆ. ಹೀಗಾಗಿ ಇದರಿಂದ ಬಹಳ ಚರ್ಚೆ ನಡೀತಾ ಇತ್ತು. ಇದರ ಸಲುವಾಗಿ ರಾಷ್ಟ್ರಪತಿ ಮುರ್ಮು ಅವರು ಸೆಕ್ಷನ್ 143 ಯೂಸ್ ಮಾಡಿದ್ದಾರೆ. ನಾನು ನಿಮಗೆ ಬಹಳ ಮುಖ್ಯ ವಿಷಯ ಹೇಳೋದಾದ್ರೆ, ರಾಷ್ಟ್ರಪತಿಗಳು ಯಾವುದೇ ಪ್ರಶ್ನೆಗಳನ್ನು ಮಾಡಿದರೆ ಅದನ್ನು ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದೆ ಅಂತ ನಂಬಲಾಗತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಹೇಳಿದ ಮೇಲೇನೆ ರಾಷ್ಟ್ರಪತಿಯವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದನ್ನು ನಾವು ಒಪ್ಕೊಳ್ಬೇಕು. ಯಾಕಂದ್ರೆ ಸಂವಿಧಾನದಲ್ಲಿ ಈ ರೀತಿಯ ರಚನೆಯನ್ನು ಮಾಡಲಾಗಿದೆ. ನೇರವಾಗಿ ಸರ್ಕಾರ ಯಾವುದೇ ಪ್ರಶ್ನೆಗಳನ್ನು ಮಾಡೋದಿಲ್ಲ. ಸರ್ಕಾರದ ಎಲ್ಲ ಪ್ರಶ್ನೆಗಳನ್ನು ರಾಷ್ಟ್ರಪತಿ ಮೂಲಕ ಕೇಳಲಾಗತ್ತೆ. ಈಗ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ ಬಳಿ 14 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ 14 ಪ್ರಶ್ನೆಗಳು ಏನಂದ್ರೆ, ಮೊದಲನೆಯದು, ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ತೆಗೆದುಕೊಂಡ ನಿರ್ಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡಬಹುದೇ? ನೆಕ್ಸ್ಟ್, ಸಂವಿಧಾನ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರ ಮೇಲೆ ಟೈಮ್ ಲೈನ್ ವಿಧಿಸುವ ಅವಕಾಶ ಕೊಟ್ಟಿದೆಯಾ? ಸಾಂವಿಧಾನಿಕ ಅಧಿಕಾರಿಗಳಿಗೆ ಅಂದರೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರ ಮೇಲೆ ಕಾರ್ಯವಿಧಾನದ ಆದೇಶಗಳನ್ನು ನೀಡಲಿಕ್ಕೆ ಸೆಕ್ಷನ್ 142 ವಿಧಿಯನ್ನು ಬಳಸಬಹುದಾ? ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಸಮಯದೊಳಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದಿದ್ದಾಗ ಆ ಬಿಲ್ನ ಸಮ್ಮತಿಯು ಮಾನ್ಯವಾಗಿದೆಯೇ? ನೋಡಿ, ಈ ಕೇಸ್ ತಮಿಳುನಾಡಿನ ರಾಜ್ಯಪಾಲರ ಮೇಲೆ ಅವಲಂಬಿತವಾಗಿತ್ತು. ಆದರೆ ರಾಜ್ಯಪಾಲರ ಜೊತೆಗೆ ರಾಷ್ಟ್ರಪತಿಗೆ ಕೂಡ ಟೈಮ್ ಲೈನ್ ಸೆಟ್ ಮಾಡೋದು ಸರಿಯೇ ಎಂಬ ಪ್ರಶ್ನೆಯನ್ನು ಮಾಡಲಾಗಿದೆ. ಈಗ ಈ ಬಿಲ್ ಪಾಸ್ ಆಗಿರಲಿಲ್ಲ, ಕಾನೂನಾಗಿ ಬದಲಾಗಿರಲಿಲ್ಲ. ಅದಕ್ಕೂ ಮುಂಚೆ ಕೋರ್ಟ್ ಮಧ್ಯಸ್ಥಿಕೆ ಮಾಡಬಹುದೇ? ಆರ್ಟಿಕಲ್ 131 ಅಡಿಯಲ್ಲಿ ತಮಿಳುನಾಡು ಸರ್ಕಾರ ಕೇಸ್ ಫೈಲ್ ಮಾಡಿತ್ತು. ಆದರೆ ತಮಿಳುನಾಡು ಸರ್ಕಾರ ಈ ಆರ್ಟಿಕಲ್ ಅಡಿಯಲ್ಲಿ ರಾಜ್ಯಪಾಲರ ಮೇಲೆ ಕೇಸ್ ಫೈಲ್ ಮಾಡಬಹುದಾ? ಸುಪ್ರೀಂ ಕೋರ್ಟ್ನ ತೀರ್ಪು ಸಂವಿಧಾನವನ್ನು ಬ್ಯಾಲೆನ್ಸ್ ಮಾಡತ್ತಾ ಅಥವಾ ಉಲ್ಲಂಘಿಸುತ್ತಾ? ಸುಪ್ರೀಂ ಕೋರ್ಟ್ನ ನಿರ್ಧಾರದಿಂದ ಸರ್ಕಾರದ ಅಧಿಕಾರವನ್ನು ಕುಗ್ಗಿಸುತ್ತಾ? ಮೊದಲ ಸುಪ್ರೀಂ ಕೋರ್ಟ್ ತೀರ್ಪುಗಳಿಗಿಂತ ಈ ತೀರ್ಪು ಸ್ವಲ್ಪ ವಿಭಿನ್ನವಾಗಿದೆ. ಹಾಗಾದ್ರೆ ಮೊದಲ ತೀರ್ಪನ್ನು ಉಲ್ಲಂಘನೆ ಮಾಡುತ್ತಾ? ಸಂವಿಧಾನ ಜಡ್ಜಿಗೆ ತೀರ್ಪಿಗೆ ಕೊಟ್ಟಂಥ ಅಧಿಕಾರವನ್ನು ನಿಯಂತ್ರಣ ಮಾಡಬಹುದೇ? ಈ ತೀರ್ಪು ರಾಜ್ಯ ಶಾಸಕಾಂಗಗಳ ಸ್ವಾಯತ್ತತೆಯ ಮೇಲೆ ಪರಿಣಾಮ ಬೀರ್ತದೆಯೇ?
ಕಾರ್ಯನಿರ್ವಾಹಕ ಹೊಣೆಗಾರರನ್ನ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುತ್ತಾ ಅಥವಾ ಪಾರ್ಲಿಮೆಂಟ್ ನಿರ್ಧಾರ ತೆಗೆದುಕೊಳ್ಳುತ್ತಾ? ಈ ತೀರ್ಪಿನ ಬಗ್ಗೆ ಸಂವಿಧಾನದಲ್ಲಿ ಏನೋ ಬರೆದಿದೆ, ಆದರೆ ಸುಪ್ರೀಂ ಕೋರ್ಟ್ ಏನೋ ತೀರ್ಪು ಕೊಟ್ಟಿದೆ. ಮತ್ತೆ ರಾಷ್ಟ್ರಪತಿ ಏನೋ ಹೇಳ್ತಾ ಇದ್ದಾರೆ. ಇದರಿಂದ ಸಾಂಸ್ಥಿಕ ಘರ್ಷಣೆ ಉಂಟಾಗತ್ತಾ? ಇದರಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ರಾಷ್ಟ್ರಪತಿ 143 ಸೆಕ್ಷನ್ ಬಳಸಿ ಸುಪ್ರೀಂ ಕೋರ್ಟ್ ಬಳಿ 14 ಪ್ರಶ್ನೆ ಮಾಡಿದ್ದಾರೆ. ಈಗ ರಾಷ್ಟ್ರಪತಿ ತಮ್ಮ ಪ್ರಶ್ನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ ಅಷ್ಟೇ. ಈಗ ಉತ್ತರವನ್ನು ಸುಪ್ರೀಂ ಕೋರ್ಟ್ ಕೊಡಲೇಬೇಕು ಅಂತ ಏನೂ ಇಲ್ಲ. ನಾವು ಈಗ ಯಾವುದೇ ಉತ್ತರ ಕೊಡೋಕೆ ಇಷ್ಟ ಇಲ್ಲ ಅಂತ ಅವರು ನೇರವಾಗಿ ರಾಷ್ಟ್ರಪತಿ ಅವರಿಗೆ ಹೇಳಬಹುದು. ಈ ರೀತಿ ಹಲವು ಬಾರಿ ನಡೆಯುತ್ತೆ. ಇದು ಒಂದು ರೀತಿ ಸುಪ್ರೀಂ ಕೋರ್ಟ್ನ ಪವರ್ ಆಗಿದೆ. ನಂತರ ರಾಷ್ಟ್ರಪತಿಗಳು ಕೇಂದ್ರದ ಪರ ನಿಂತಿದ್ದಾರೆ ಅಂತ ತಮಿಳುನಾಡಿನಂಥ ರಾಜ್ಯಗಳು ಆರೋಪಿಸ್ತಾ ಇವೆ. ಹಾಗೆ ಸಿಎಂ ಸ್ಟಾಲಿನ್ ಇದನ್ನ ರಾಜ್ಯಪಾಲರನ್ನ ರಕ್ಷಿಸುವ ಹತಾಶ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಜ್ಯದ ಹಕ್ಕನ್ನು ದುರ್ಬಲಗೊಳಿಸುವ ಪ್ರಯತ್ನ ಅಂತ ಆರೋಪಿಸಿದ್ದಾರೆ. ನೋಡೋಣ ರಾಷ್ಟ್ರಪತಿಗಳ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಉತ್ತರ ಕೊಡುತ್ತಾ ಅಥವಾ ಇಲ್ವಾ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.